ಎಲ್ಲರಿಗೂ ಪ್ರೈಸ್ ಲಾರ್ಡ್, ಸ್ವಾಗತ ಸುಸ್ವಾಗತ ನಮ್ಮ ಈ ಒಂದು ಗುಡ್ ಫ್ರೈಡೇ ಸೀರೀಸ್ನ ವೀಡಿಯೋಸ್ಗಳಿಗಾಗಿ. ಯೇಸು ಸ್ವಾಮಿಯನ್ನು ಯಾಕೆ ನಂಬಿಕೆಯ ರಕ್ಷಕನು ಅಂತಾರೆ, ಯಾಕೆ ಯೇಸು ಸ್ವಾಮಿಯನ್ನು ರಕ್ಷಣೆಯ ಒಂದು ರಕ್ಷಕನು ಅಂತ ಕರೀತಾರೆ ತಿಳ್ಕೊಬೇಕಾ? ಈ ವಿಡಿಯೋನ ನೋಡಿ. ಯೇಸು ಸ್ವಾಮಿಯನ್ನು ರಕ್ಷಣೆಯ ರಕ್ಷಕ ಅಂತಂದು ಯಾಕೆ ಕರೀತಾರೆ ಅಂತಂದರೆ, ನಾ ಆಲ್ರೆಡಿ ಭಾಳಷ್ಟು ಸರಿ ಹೇಳಿದ ಹಾಗೆ ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳಿಗೋಸ್ಕರ, ಶಾಪಗಳಿಗೋಸ್ಕರ ಆತನು ಒಂದೇ ದೇವರಾಗಿದ್ದನು. ಆತನು ನಮಗೋಸ್ಕರ ಬಂದನು, ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟನು, ನಮಗೋಸ್ಕರ ತ್ಯಾಗವನ್ನು ಮಾಡಿದನು, ನಮಗೋಸ್ಕರ ರಕ್ತವನ್ನು ಕೊಟ್ಟನು, ನಮಗೋಸ್ಕರ ಆತನು ಸುವಾರ್ತೆಯನ್ನು ಕೊಟ್ಟನು, ನಮಗೋಸ್ಕರ ಆತನು ಒಂದು ಸ್ವರ್ಗದ ಬಾಗಿಲುಗಳನ್ನು ತೆರೆದನು. ನಮ್ಮ ಪಾಪಗಳನ್ನು, ಶಾಪಗಳನ್ನು ಎಲ್ಲವನ್ನು ಆತನ ಒಂದು ಜೀವನದ ಮೂಲಕ, ಆತನ ಒಂದು ಪ್ರಾಣದ ಮೂಲಕ, ಆತನು ಶಿಲುಬೆ ಹೊತ್ತುಕೊಳ್ಳೋದರ ಮೂಲಕ, ಆತನು ಚಾಟಿ ಏಟುಗಳನ್ನು ಹೊತ್ಕೊಳ್ಳೋದ್ರ ಮೂಲಕ, ಚಾಟಿ ಏಟುಗಳನ್ನು ಒಡಿಸ್ಕೊಳ್ಳೋದ್ರ ಮೂಲಕ, ಆತನು ಮುಖಕ್ಕೆ ಹೊಗಳಿಸ್ಕೊಳ್ಳೋದ್ರಿಂದ ಮೂಲಕ, ಆತನ ಅವಮಾನ ಆಗೋದ್ರ ಮೂಲಕ, ಆತನು ಇಷ್ಟೆಲ್ಲ ಶಿಕ್ಷೆಗಳನ್ನು ಹೊಂದೋದ್ರ ಮೂಲಕ ಇಡೀ ಮನುಷ್ಯರ ಕುಲದ ಪಾಪವನ್ನು, ಶಾಪವನ್ನು ಆತನು ತನ್ನ ಜವಾಬ್ದಾರಿಯಾಗಿ ಹೊತ್ತುಕೊಂಡು ತನ್ನ ಕಿಂಗ್ಡಮ್, ಪರಲೋಕದ ಒಂದು ರಾಜ್ಯವನ್ನು ಆತನು ಬಿಟ್ಟನು. ಆತನು ತನ್ನ ಅಧಿಕಾರವನ್ನು ತ್ಯಾಗ ಮಾಡಿ ಆತನು ಇಲ್ಲಿ ಬಂದು ಒಂದು ಸಾಧಾರಣ ಮನುಷ್ಯನಾಗಿ ಆತನು ಹುಟ್ಟಿ ಇಷ್ಟೆಲ್ಲ ಮಾಡಿದ್ರಿಂದ ಆತನನ್ನು ಲೋಕದ ರಕ್ಷಕನಂತೇಳಿ, ಮತ್ತು ರಕ್ಷಣೆಯ ರಕ್ಷಕನಂತೇಳಿ, ಮತ್ತು ನಮ್ಮ ನಿರೀಕ್ಷೆ ಅಂತೇಳಿ ಭಾಳಷ್ಟು ಜನ ಆತನ ಹೆಸರನ್ನು ಕರೆಯೋದನ್ನು ನಾವು ನೋಡ್ಬೋದು. ಯಾಕಂದರೆ ಯೇಸುಸ್ವಾಮಿ ಮೂಲಕನೇ ನಾವಿವತ್ತು ಒಬ್ಬ ನಾರ್ಮಲ್ ವ್ಯಕ್ತಿಗಳಾಗಿ ನಾವು ಜೀವಿಸ್ತಾ ಇರೋದು. ಯೇಸುಸ್ವಾಮಿ ಮೂಲಕನೇ ನಾವು ಒಂದು ವಿಶ್ವಾಸಿಗಳಾಗಿ ನಾವು ಬದುಕ್ತಾ ಇರೋದು. ಯೇಸುಸ್ವಾಮಿ ಮೂಲಕನೇ ನಾವು ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದು. ಯೇಸುಸ್ವಾಮಿಯ ರಕ್ತದ ಮೂಲಕನೇ ನೀನು ಪರಿಶುದ್ಧ ವ್ಯಕ್ತಿಯಾಗಿ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಿರೋದು ಕೇವಲ ಯೇಸುವಿನಿಂದ ಮಾತ್ರ.